ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ. ಹಾಗೆ ಈ ಥರ ಒಂದು ಸ್ಯಾಡ್ ನ್ಯೂಸ್ ಕೇಳ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಎಷ್ಟೋ ಜನಕ್ಕೆ ಗೊತ್ತು, ಇಡೀ ಕರ್ನಾಟಕಕ್ಕೆ ಗೊತ್ತು ಈ ಕಾಮಿಡಿ ಕಿಲಾಡಿ ರಾಕೇಶ್ ಯಾರು ಅಂತ. ಸೊ ಅಷ್ಟು ಜನ ಮನಸ್ಸು ಗೆದ್ದುಕೊಂಡಿರೋ ಅಂಥ ಕಾಮಿಡಿ ಕಿಲಾಡಿ ರಾಕೇಶ್ ಅವರು ಇವತ್ತು ಇಲ್ಲ, ನಿಧನ ಹೊಂದಿದ್ದಾರೆ. ಹಾರ್ಟ್ ಅಟ್ಯಾಕಿಂದ ರಾತ್ರಿ 12 ಗಂಟೆ ಮಿಡ್ನೈಟಲ್ಲಿ ಒಂದು ಪಾರ್ಟಿ ಫಂಕ್ಷನ್ಗೆ ಹೋಗಿ, ಮೆಹಂದಿ ಫಂಕ್ಷನ್ಗೆ ತೀರ್ಕೊಂಡಿದ್ದಾರೆ. ಹಾರ್ಟ್ ಅಟ್ಯಾಕಿಂದ ಹಾಸ್ಪಿಟ್ಲಿಗೆ ಜಾಯಿನ್ ಮಾಡಿದ್ದಾರೆ. ಆದರೂ ಅದನ್ನು ಫಲಿಸಲಿಲ್ಲ ಅಂತ ಹೇಳ್ತಾರಲ್ವ, ಆ ರೀತಿ ಅವ್ರಿಗೆ ಸೊ ಕೊನೆ ಉಸಿರು ಎಳೆದಿದ್ದಾರೆ. ಚಿಕ್ಕ ವಯಸ್ಸು, 33 ವರ್ಷ ಅಂದರೆ ತುಂಬ ದೊಡ್ಡ ವಯಸ್ಸು ಅಲ್ಲ. ಅವರ ತಂಗಿ ಕೂಡ ಇದ್ದಾರೆ. ತಂಗಿಗೆ ಮದುವೆ ಮಾಡಬೇಕು, ತಂದೆ ಸ್ಥಾನದಲ್ಲಿ ನಿಂತು ಮದುವೆ ಮಾಡಬೇಕು ಅಂತ ಅವರ ಆಸೆ ಆಗಿತ್ತು. ಒಬ್ಬ ತಂದೆ ಏನೆಲ್ಲ ಮಗಳಿಗೆ ಮಾಡಿ ಹೋಗ್ತಾರೆ, ಆ ರೀತಿ ನಾನು ನನ್ನ ತಂಗಿಗೆ ಮಾಡಬೇಕು ಅಂದ್ಕೊಂಡಿದ್ರು. ಎಷ್ಟೋ ಇವಾಗ ನಟ ನಟಿಯರಲ್ಲಿ ಇದೇ ರೀತಿ ಆಗ್ತಾಯಿದೆ. ಹಾರ್ಟ್ ಅಟ್ಯಾಕ್ ಅನ್ನೋದೊಂದು ಚಿಕ್ಕ ಏಜಿಗೆ ಎಲ್ಲ ಏಜ್ ಆಗದೇನೆ ಈ ರೀತಿ ಆಗ್ತಾಯಿದೆ. ಕಾರಣ ಏನು ಅಂತ ಇನ್ನೂ ಗೊತ್ತಾಗಿಲ್ಲ ಯಾರಿಗೂ. ಸೊ ಈ ರೀತಿ ಆಗಬಾರ್ದು, ಆಗಿದೆ. ಸೊ ಎಲ್ಲ ಆ್ಯಕ್ಟ್ರಸ್ ಕೂಡ ತುಂಬ ನೋವಾಗಿದೆ. ಎಲ್ಲರಿಗೂ ತುಂಬಾ ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಒಬ್ಬ ವ್ಯಕ್ತಿ ಜೊತೆಯಲ್ಲಿರುವಂಥ ವ್ಯಕ್ತಿ ಒಬ್ಬರು ಇಲ್ಲ ಅಂದರೆ ಎಲ್ಲರಿಗೂ ಮನಸ್ಸಿಗೆ ಎಷ್ಟು ನೋವಾಗತ್ತಲ್ವ. ಸೊ ಅನುಶ್ರೀ ಆಗಿರ್ಬೋದು, ನಮಗೆ ರಕ್ಷಿತಾ ಮೇಡಮ್ ಆಗಿರ್ಬೋದು, ಹಾಗೆ ನಮಗೆ ಆನಂದ್ ಸರ್ ಆಗಿರ್ಬೋದು, ಎಲ್ಲರಿಗೂ ಕೂಡ ತುಂಬಾ ಅವ್ರ ಟೀಮ್ ವರ್ಕ್ಗೆ ಎಲ್ಲರಿಗೂ ಕೂಡ ತುಂಬ ಮನಸ್ಸಿಗೆ ಬೇಜಾರಾಗಿದೆ. ಎಷ್ಟು ಖುಷಿಯಾಗಿರೋರು ಅವ್ರ ಟೀಮಲ್ಲಿ ಎಲ್ಲ ಕಡೆ. ಹಾಗೆ ವಿನ್ನರ್ ಕೂಡ ಆಗಿದ್ದರು ಕಾಮಿಡಿ ಕಿಲಾಡಲ್ಲಿ. ಸೊ ಈ ರೀತಿ ಆಗಬಾರ್ದು, ಆಗಿದೆ. ಸೊ ಅವರಿಗೆ ಶಾಂತಿ ಸಿಗಲಿ ಅನ್ನೋದಷ್ಟೇ ನಮ್ಮ ಕೈಲಾಗೋದು, ಇನ್ನೇನು ಕೂಡ ನಮ್ಮ ಕೈಲಾಗೋದಿಲ್ಲ. ಸೊ ಇಷ್ಟು ಚಿಕ್ಕ ವಯಸ್ಸು ಅಂದರೆ ಅದು ಕೂಡ ಅವರು ಊರಿಂದ ಭಟ್ಕಳ ಅನ್ನೋ ಊರಿಗೆ ಅವ್ರಿಗೆ ಫಂಕ್ಷನ್ಗೆ ಹೋಗಿದ್ದರು, ಮೆಹಂದಿ ಫಂಕ್ಷನ್ನು. ರಿಲೇಷನ್ ಗೊತ್ತಿರೋರು ತುಂಬ ಸರ್ಪ್ರೈಸ್ ಕೊಡಬೇಕು ಅನ್ನೋ ಕಾರಣಕ್ಕೆ ಇವ್ರು ಹೋಗಿ ಆ ಪಾರ್ಟಿಯಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿದ್ದಾರೆ. ಸೊ ಅಲ್ಲಿ ಅವರಿಗೆ ಆಗಲೇ ಎದೆ ನೋವು ಸ್ಟಾರ್ಟ್ ಆಗಿದೆ. ಆಸ್ಪತ್ರೆಗೆ ಜಾಯಿನ್ ಮಾಡಿಸಿದ್ದಾರೆ ಮಧ್ಯರಾತ್ರಿ 12 ಗಂಟೆಗೆ. ಸೊ ಆ 12 ಗಂಟೆ ಒಳಗೆ ಜಾಯಿನ್ ಮಾಡಿಸಿದ್ರು ಕೂಡ ಅವ್ರಿಗೆ ಉಳಿಸ್ಕೊಳ್ಳೋಕ್ಕಾಗದೆ ಕೊನೆಗೆ ಅವರು ನಿಧನರಾಗಿದ್ದಾರೆ. ಸೊ ಎಲ್ಲ ಆ್ಯಕ್ಟ್ರೆಸ್ಗಳು ಕೂಡ ತುಂಬ ನೋವಾಗಿರುತ್ತೆ. ಕಾಮಿಡಿ ಅವರು ಆ ಟೀಮಿಗೇ ತುಂಬ ನೋವಾಗಿರುತ್ತೆ. ಅಷ್ಟು ನಮಗೆ ಇಷ್ಟು ಪೇಯ್ನ್ ಆಗುತ್ತೆ ಅಂದರೆ ಅವ್ರಿಗಿನ್ನು ಇಷ್ಟ ಆಗ್ತಾ ಇರುತ್ತೆ. ಸೊ ಅಂತಿಮ ದರ್ಶನ ಕೂಡ ಆಗ್ತಾಯಿದೆ. ತುಂಬ ಅಂದರೆ ತುಂಬ ಜನ ಸೇರಿ ಅವರ ಅಂತಿಮ ದರ್ಶನನ ಕಂಪ್ಲೀಟ್ ಮಾಡಿದ್ದಾರೆ. ಅಷ್ಟು ಒಂದು ಫೇಮಸ್ ಆಗಿ, ಅಷ್ಟು ಇದಾಗಿ, ಚಿಕ್ಕ ವಯಸ್ಸಲ್ಲಿ ನಾಟಕಗಳು ಊರಲ್ಲಿ ಎಲ್ಲೇ ಒಂದು ನಾಟಕ ಆಗಲಿ, ಒಂದು ಶೂಟಿಂಗ್ ಆಗಲಿ, ಎಲ್ಲ ಕಡೆ ಚೆನ್ನಾಗಿ ಲವಲವಿಕೆಯಿಂದ ಇರೋರಂತೆ, ಅಷ್ಟು ಚೆನ್ನಾಗಿ. ಹಾಗೆ ಕಾಂತಾರ ಪಾರ್ಟ್ 1 ಕೂಡ ಶೂಟಿಂಗ್ ನಡೀತಾ ಇತ್ತಂತೆ. ಸೊ ತುಂಬಾ ಎಲ್ಲರೂ ಅದೇ ಹೇಳ್ತಾರೆ, ಇಷ್ಟು ಚಿಕ್ಕ ವಯಸ್ಸಿಗೆ ಈ ಥರ ಆಗಬಾರ್ದು, ಈ ಥರ ಆಗಿದೆ ಅಂದರೆ ಎಲ್ಲರಿಗೂ ಅದು ತಡ್ಕೊಳಕ್ಕಾಗದೇ ಇರೋ ಅಷ್ಟು ನೋವು ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಬ್ಬ ಈ ವಯಸ್ಸಿಗೆ ಸಾಧಿಸಿ ಒಂದು ಕಾಮಿಡಿ ಕಿಲಾಡಿಯಾಗಿ ಎಲ್ಲರೂ ನಗಿಸೋ ಅಂಥ ವ್ಯಕ್ತಿ ಇವತ್ತು ಇಲ್ಲ ಅಂದರೆ ಎಲ್ಲರಿಗೂ ಕೂಡ ತುಂಬ ನೋವಾಗುತ್ತೆ ಅಲ್ವಾ. ನಿಮಗೂ ಕೂಡ ಹಾಗೆ ಆಗಿರುತ್ತೆ, ಶಾಕ್ ಕೂಡ ಆಗುತ್ತೆ. ನನಗಂತೂ ತುಂಬ ಬೇಜಾರಾಯಿತು. ನಾನು ಆ್ಯಕ್ಚುಲಿ ತುಂಬ ನೋಡ್ತಾ ಇದ್ದೆ ಇವ್ರ ಪ್ರೋಗ್ರಾಮ್ಸ್ನ. ಅಷ್ಟು ಒಂದೊಂದು ಒಬ್ಬ ವ್ಯಕ್ತಿ ಇಷ್ಟು ಚಿಕ್ಕ ವಯಸ್ಸಿಗೆ ಈ ರೀತಿ ಆಗುತ್ತೆ ಅಂದರೆ ಯಾರ ಜೀವ ಯಾರ ಕೈಯಲ್ಲಿದೆ ಹೇಳಿ. ಇಷ್ಟು ಪುಟ್ಟ ವಯಸ್ಸಿಗೆಲ್ಲ ಈ ರೀತಿ ಆಗುತ್ತೆ ಅಂದರೆ ಎಷ್ಟು ನೋವಾಗತ್ತಲ್ವ. ತುಂಬ ಬೇಸರ ಅನಿಸುತ್ತೆ. ಈ ರೀತಿ ಯಾರಿಗೂ ಕೂಡ ಆಗಬಾರ್ದು. ದೇವರು ಈ ರೀತಿ ಒಳ್ಳೊಳ್ಳೆ ಜನಗಳನ್ನ ಈ ಚಿಕ್ಕ ವಯಸ್ಸಿಗೆ ಈ ರೀತಿ ಎಲ್ಲ ಯಾರನ್ನೂ ಕರ್ಕೋಬಾರ್ದು. ಎಷ್ಟು ಮನಸ್ಸಿಗೆ ನೋವಾಗುತ್ತಲ್ವ. ಸೊ ಅವರಿಗೆ ಶಾಂತಿ ಸಿಗಲಿ ಅನ್ನೋದು ಅಷ್ಟೇ ನಮ್ಮ ಕೈಯಲ್ಲಿರುತ್ತೆ, ಕೇಳ್ಕೊಳ್ಳೋದು. ಇನ್ನೇನೂ ಇರೋದಿಲ್ಲ. ಅವ್ರ ಕುಟುಂಬಕ್ಕೆ ಅವರ ಇಲ್ಲದೇ ಇರೋ ನೋವನ್ನ ಎದುರಿಸೋ ಶಕ್ತಿ ಕೊಡಲಿ, ಅವ್ರಿಗೆ ಧೈರ್ಯ ಕೊಡಲಿ, ಅವ್ರ ಕುಟುಂಬದಲ್ಲಿ ಎಲ್ಲರಿಗೂ ಧೈರ್ಯ ಕೊಡಲಿ. ಆ ದೇವರು ಬೇರೆಯವ್ರ ರೂಪದಲ್ಲಿ ಬಂದು ಅವ್ರ ಕುಟುಂಬಕ್ಕೆ ಸಹಾಯವಾಗಿರಲಿ, ಅವ್ರು ಚೆನ್ನಾಗಿರಲಿ ಅನ್ನೋದಷ್ಟೇ ನಮ್ಮ ಕೈಯಲ್ಲಿರುತ್ತೆ ಬೇಡ್ಕೊಳ್ಳೋದು. ಸೊ ಇನ್ನೇನು ನಮ್ಮ ಕೈಯಲ್ಲಿಲ್ಲ. ಬಟ್ ಈ ಥರ ಆಗಬಾರ್ದು. ತುಂಬ ಬೇಸರ ಆಗುತ್ತೆ, ಏನು ಹೇಳಬೇಕು ಅಂತಲೂ ಗೊತ್ತಾಗೋದಿಲ್ಲ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡ್ರೆ